ಆತ್ಮೀಯ ಎ.ಸಿ.ಎಫ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದ ದುಸ್ಥಿತಿಯ ಬಗ್ಗೆ ಹೇಳಲೇಬೇಕಾಗಿದೆ. ಕ್ರೈಮ್ ಆಪೇ ದೇವ್ಡ್ರ ಬುಜ್ಜಿ, ಆಸ್ಪತ್ರೆಯಲ್ಲೋ ಆಫೀಸಲ್ಲೋ ಕರಪ್ಷನ್ ಆಪೇ ದೇವ್ಡ್ರ ಬುಜ್ಜಿ, ಹೀಗಂತ ಚಿಕ್ಕಬಳ್ಳಾಪುರದ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಚೇರಿಗಳಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರದ ಎ.ಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿ 5 ದಿನಗಳಾಗಿದೆ. ಅವರನ್ನು ವಿಚಾರಿಸೋರು ಇಲ್ಲ. ಮತ್ತೊಂದು ಕಡೆ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಪಾರವೇ ಇಲ್ಲವಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ನಡೆಯುತ್ತಿದ್ದರೂ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಮಾತ್ರ ಕ್ಷೇತ್ರದ ಹಳ್ಳಿಗಳಿಗೆ ಹೋಗಿ ಜನರ ಸಮಸ್ಯೆಗಳನ್ನು ಕೇಳ್ತಿದ್ದಾರೆ. ನೆನಪಿರಲಿ, ಸಮಸ್ಯೆ ಕೇಳ್ತಿದ್ದಾರೆ ಅಷ್ಟೇ, ಪರಿಹಾರ ಮಾಡ್ತಿಲ್ಲ. 110 120 ಹಳ್ಳಿಗಳಿಗೆ ಶಾಸಕರು ಈಗಾಗಲೇ ಭೇಟಿ ಕೊಟ್ಟಿದ್ದಾರಂತೆ. ಹಾಗಂತ ಅವರೇ ಹೇಳ್ಕೊಂಡಿದ್ದಾರೆ. ಆ ಹಳ್ಳಿಗಳ ಜನತೆಯ ಸಮಸ್ಯೆ ಪರಿಹಾರ ಮಾಡೋದಿರಲಿ, ಚರಂಡಿ ಸ್ವಚ್ಛ ಮಾಡಿಸಲು ಶಾಸಕರಿಂದ ಇವರಿಗೂ ಆಗಿಲ್ಲ. ಇದು ನಾನು ಹೇಳುತ್ತಿರೋ ಮಾತಲ್ಲ, ಈವರೆಗೆ ಶಾಸಕರು ಭೇಟಿ ನೀಡಿದ ಗ್ರಾಮಗಳ ಜನತೆ ಹೇಳುತ್ತಿರೋ ಮಾತು. ಇನ್ನು ಕೆಲವೇ ದಿನಗಳ ಹಿಂದೆ ಮಂಚೇನಹಳ್ಳಿ ತಾಲೂಕಲ್ಲಿ ಶಾಸಕರು ಒಂದು ಮಾತು ಹೇಳಿದ್ರು. ನಾನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಆರಂಭಿಸಿದರೆ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಸಮಯವೇ ಸಾಕಾಗಲ್ಲ, ನಿಮ್ಮ ಪತ್ರಿಕೆಗಳಲ್ಲಿ ಪುಟಗಳೇ ಸಾಕಾಗಿಲ್ಲ ಎಂದು ಹೇಳಿದರು. 1-2 ವಾರಗಳಲ್ಲಿಯೇ ಕಾಮಗಾರಿಗಳಿಗೆ ಚಾಲನೆ ನೀಡೋದಾಗಿಯೂ ಅವರು ಅಲ್ಲೇ ಹೇಳಿದರು. ಆದರೆ ಅವರು ಹೇಳಿ ಈಗಾಗಲೇ 2 ತಿಂಗಳಾಗುತ್ತಿದೆ. ಕ್ಷೇತ್ರದಲ್ಲಿ ಎಲ್ಲೂ ಅಭಿವೃದ್ಧಿ ಕಾಮಗಾರಿ ಆರಂಭವಾದ ಬಗ್ಗೆ ನನ್ನ ಗಮನಕ್ಕಂತೂ ಬಂದಿಲ್ಲ. ಗುದ್ಲಿ ಪೂಜೆ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಟಿವಿ ಚಾನೆಲ್ ಕವರ್ ಮಾಡಕ್ ಆಗಬಾರ್ದು, ಅಷ್ಟು ಗುದ್ಲಿ ಪೂಜೆ ಮಾಡ್ತೀನಿ. ಗುದ್ಲಿ ಪೂಜೆ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಟಿವಿ ಚಾನೆಲ್ ಕವರ್ ಮಾಡಕ್ ಆಗಬಾರ್ದು, ಅಷ್ಟು ಗುದ್ಲಿ ಪೂಜೆ ಮಾಡ್ತೀನಿ. ಗುದ್ಲಿ ಪೂಜೆ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಟಿವಿ ಚಾನೆಲ್ ಕವರ್ ಮಾಡಕ್ ಆಗಬಾರ್ದು, ಅಷ್ಟು ಗುದ್ಲಿ ಪೂಜೆ ಮಾಡ್ತೀನಿ. ಕಂದ್ವಾರ ಬಾಗಿಲಿಗೆ 8 ಕೋಟಿ ಹಾಕಿದ್ದೀನಿ. ಕಂದ್ವಾರ ಬಾಗಿಲಿಂದ ಕಂದ್ವಾರಕ್ಕೆ. ಮುಷ್ಟೂರು ರೋಡ್ 4-5 ಕೋಟಿ ಹಾಕಿದ್ದೀನಿ, ಕೆರೆ ಆಚೆವರೆಗೂ. ದಿನ್ನೆ ಹೊಸಳ್ಳಿ ರೋಡ್ ಹಾಕ್ಸಿದೀನಿ, ತುಂಬಾ ಕ್ಲಿಯರ್ ಆಗುತ್ತೆ. ಈ ಮೇಜರ್ ರೋಡ್ ದುಡ್ಡು ಹಾಕಿದ್ದೀನಿ. 24ನೇ ವಾರ್ಡ್ ಫುಲ್ ಕಂಪ್ಲೀಟ್ ಅನುದಾನ ಹಾಕಿದ್ದೀನಿ. ಪ್ರತಿ ವಾರ್ಡ್ಗೂ ಅನುದಾನ ಹಾಕ್ತಿದ್ದೀನಿ. ಏನಾಯ್ತು, ಕೋಡ್ ಆಫ್ ಕಂಡಕ್ಟ್ ಬಂತು, ಡಿಲೇ ಆಯಿತು. ವುಮೆನ್ಸ್ ಕಾಲೇಜ್ಗೆ 4 ಕೋಟಿ ಅನುದಾನ ತಂದಿದ್ದೀನಿ. ಕೋಯೆಡ್ ಕಾಲೇಜ್ಗೆ 6 ಕೋಟಿ ಅನುದಾನ ತಂದಿದ್ದೀನಿ. ನನ್ನ ಅವಧಿಯಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬರು ಕೊಟ್ಟಿರೋದು. ಕೋಯೆಡ್ ಕಾಲೇಜಲ್ಲಿ ಒಂದು ಜಿಮ್ ಕೂಡ ಕಟ್ಟಿಸ್ತಾ ಇದ್ದೀನಿ, ಯಾವ ಕಾರ್ಪೊರೇಟ್ ಸಂಸ್ಥೆಗೂ ಕಡಿಮೆ ಇಲ್ಲ ಅಂತ. ಇದೆಲ್ಲ ಟೆಂಡರ್ ಹೋಗ್ತಿದೆ, ಗುದ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. నేను రోజు మీకు సిక్క పోయిండొచ్చు, కానీ సిక్కితే మాత్రము మీరు సిక్కులేదు రాలే బాధంతా భరించేస్తారు. ಇರಲಿ, ಅವರ ಅಭಿವೃದ್ಧಿ ಹಾಳಾಗೋಗ್ಲಿ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಆದರೂ ಸಮರ್ಪಕವಾಗಿ ಸಿಗುತ್ತಿದೆಯಾ ಅಂದರೆ ಅದು ಯಮನಿಗೆ ಪ್ರೀತಿ ಎಂಬಂತಿದೆ. ಚಿಕ್ಕಬಳ್ಳಾಪುರ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯ ಸ್ಥಿತಿ ನೋಡಿದರೆ ಯಮನೂ ಬೆಚ್ಚಿ ಬೀಳುವಂತಿದೆ. ಅಲ್ಲಿ ಸಂಜೆ ಆದರೆ ವೈದ್ಯರು ನಾಪತ್ತೆ, ರಾತ್ರಿ 10 ಗಂಟೆಯವರೆಗೂ ವೈದ್ಯರ ಸುಳುವೇ ಇರಲ್ಲ. 10 ಗಂಟೆಗೆ ಹೆಜ್ಜೆ ಇಟ್ಟರೆ ಎಲ್ಲಿ ಇರುವೆ ಸಾಯುತ್ತೋ ಅನ್ನೋ ಥರ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಬರೋ ಮಹಿಳಾ ವೈದ್ಯರು ಕಾಯುತ್ತಿರೋ ರೋಗಿಗಳನ್ನು ನಾಯಿಗಳ ಅಟ್ಟಿಸ್ದಂತೆ ಅಟ್ಟಿಸ್ತಾರೆ. ಗಂಟೆಗಟ್ಟಲೆ ಕಾದ ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತೆ ಸಲಹೆಯನ್ನೂ ನೀಡ್ತಾರೆ. ಹಗಲಿನಲ್ಲಿ ಮಾತ್ರ ಚಿಕಿತ್ಸೆ ನೀಡೋದು, ರಾತ್ರಿಯಲ್ಲಿ ಇಲ್ಲಿ ಬರಲೇಬೇಡಿ ಅಂತ ರೋಗಿಗಳಿಗೆ ಎಚ್ಚರಿಕೆಯೂ ನೀಡ್ತಾರೆ. ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರು ರೋಗಿ ಸಾಯ್ತಾ ಇದ್ರು ಅಂತ ಕಣ್ಣೆತ್ತಿ ನೋಡೋದೂ ಇಲ್ಲ. ಇಂಥ ಪುರುಷಾರ್ಥಕ್ಕೆ ಇಲ್ಲಿ ಆಸ್ಪತ್ರೆ ಬೇಕಾ? ಇವರೇನು ಇಲ್ಲಿ ಬಂದು ಪುಗ್ಸಟ್ಟೆ ಸೇವೆ ಮಾಡ್ತಿದ್ದಾರೋ, ಇಲ್ಲ ಜನರ ತೆರಿಗೆ ಹಣದಲ್ಲಿ ವೇತನ
ಇರೋ ರೋಗಿಗೆ ಕನಿಷ್ಠ ಪ್ರಥಮ ಚಿಕಿತ್ಸೆ ನೀಡೋದಕ್ಕೂ ಮುಂದಾಗದ ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಮಿತಿಮೀರಿದೆ. ಇಲ್ಲಿ ನಡೀತಿರೋ ಹಗರಣಗಳ ಬಗ್ಗೆ ಹೇಳೋದಕ್ಕಾಗಿಯೇ ಮತ್ತೊಂದು ದಿನ ಬರ್ತೀನಿ. ಆದರೆ ಸರ್ಕಾರಿ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಪ್ರಥಮ ಚಿಕಿತ್ಸೆನೂ ನೀಡದೆ ವಾಪಸ್ ಕಳಿಸೋ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಏನಂತಾರೋ ನೋಡಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಆಸ್ಪತ್ರೆಯಲ್ಲೋ ಕರಪ್ಷನ್ ಅಪೇದೇವ್ರ ಬುಜ್ಜಿ ಅಂತ. ಶಾಸಕರಿಗೆ ಕ್ಷೇತ್ರದ ಮೇಲೆ, ಕ್ಷೇತ್ರದ ಜನರ ಮೇಲೆ ಕನಿಷ್ಠ ಕಾಳಜಿ ಇದ್ದರೆ ಕೂಡಲೇ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಬೇಕು. ಬುಧವಾರ ರಾತ್ರಿ ಕರ್ತವ್ಯದಲ್ಲಿದ್ದು ನಿರ್ಲಕ್ಷ್ಯ ವಹಿಸಿರೋ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಇವರನ್ನು ಶಾಸಕರಾಗಿ ಆಯ್ಕೆ ಮಾಡಿದ ಕ್ಷೇತ್ರದ ಜನತೆಗೆ ಇವರು ಮಾಡಿದ ಮೋಸ ಆಗಲಿದೆ. ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ದೂರು ನೀಡಲಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ದೂರು ನೀಡುತ್ತಿದ್ದೇನೆ. ಇಂತಹ ವೈದ್ಯರು ವೈದ್ಯಕೀಯ ವೃತ್ತಿಗೆ ಕಳಂಕ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಶಾಸಕರು ಮಾತ್ರ ಅಲ್ಲ, ಇಡೀ ಸರ್ಕಾರಕ್ಕೆ ಕಳಂಕ ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿರೋ ವೈದ್ಯರ ಕೆಲಸ ಬಂದ ರೋಗಿಗಳಿಗೆ ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡೋದು. ಆದರೆ ಬೆಳಗ್ಗೆ 11 ಗಂಟೆ ಆದರೂ ಆಸ್ಪತ್ರೆಯಲ್ಲಿ ವೈದ್ಯರ ಸುಳಿವೇ ಇರಲ್ಲ. 11 ಗಂಟೆಗೆ ಬಂದರೂ 2 ಗಂಟೆಗೆ ಮತ್ತೆ ಆಸ್ಪತ್ರೆ ಖಾಲಿ. ಅಷ್ಟೇ, 2 ಗಂಟೆ ದಾಟಿದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಲ್ಲ. ಇದು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿರೋ ಅನಾಗರಿಕ ಸಂಸ್ಕೃತಿ. ಇಲ್ಲಿನ ವೈದ್ಯರಿಗೆ ಮಾನವೀಯತೆ ಎಂಬ ಅರಿವೇ ಇಲ್ಲ. ಇನ್ನು ಜಿಲ್ಲಾ ಸರ್ಜನ್ ಇದ್ದಾರಲ್ಲ, ಅವರ ಕರ್ತವ್ಯ ನಿಷ್ಠೆ ನಿಜವಾಗ್ಲೂ ಮೆಚ್ಚಬೇಕಾದ್ದು. ಡಾಕ್ಟರ್ ಮಂಜುಳಾದೇವಿ ಎಂಬ ಜಿಲ್ಲಾ ಸರ್ಜನ್ ಮುಖ್ಯಮಂತ್ರಿಗಳಿಗಿಂತ ಹೆಚ್ಚು. ಯಾಕೆ ಅಂತೀರಾ? ಅವರಿಗೆ ಯಾವುದೇ ಸಮಯದಲ್ಲಿ ಯಾರೇ ಕರೆ ಮಾಡಿದರೂ ಸ್ವೀಕರಿಸೋದಿಲ್ಲ. ಯಾವ ವೇಳೆಯಲ್ಲಾದರೂ ಕರೆ ಬಂದರೂ ವೈದ್ಯರಾಗಿರೋರು ತೆಗೆದು ಮಾತನಾಡೋದು ವೃತ್ತಿಗೌರವ ಮತ್ತು ಮಾನವೀಯತೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಜನ್ ಅವರಿಗೆ ಈ ಮಾನವೀಯತೆ ಗೊತ್ತಿಲ್ಲ, ವೃತ್ತಿಗೌರವನೂ ಗೊತ್ತಿಲ್ಲ. ಯಾಕಂದರೆ ಯಾವ ಸಮಯದಲ್ಲಿ ಕರೆ ಮಾಡಿದರೂ ಅವರು ಸ್ವೀಕರಿಸೋದೇ ಇಲ್ಲ. ಇಂತಹ ಜಿಲ್ಲಾ ಸರ್ಜನ್ ಅವರನ್ನು ಇಲ್ಲಿ ಹಾಕ್ಸ್ಕೊಂಡಿರೋ ನಮ್ಮ ಶಾಸಕರಿಗೆ ಈ ಕ್ಷೇತ್ರದ ಜನತೆ ನಿಜವಾಗ್ಲೂ ಕೃತಜ್ಞರಾಗಿರಬೇಕು. ಚಿಕ್ಕಬಳ್ಳಾಪುರ ಆರೋಗ್ಯ ಇಲಾಖೆಗೆ ತೀವ್ರವಾದ ಅನಾರೋಗ್ಯ ಕಾಡುತ್ತಿದೆ. ಕೋವಿಡ್ಗಿಂತ ಹೆಚ್ಚು ಅಪಾಯಕಾರಿಯಾದ ಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇದೆ. ಇಂತಹ ಆರೋಗ್ಯ ಇಲಾಖೆಗೆ ಚಿಕಿತ್ಸೆ ಮಾಡದೇ ಇದ್ದರೆ ನಿಜವಾಗಿಯೂ ಇದು ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ. ಜಿಲ್ಲಾ ಆರೋಗ್ಯ ಇಲಾಖೆಗೆ ಕೇವಲ ಚಿಕಿತ್ಸೆ ಮಾಡಿದರೆ ಸಾಲಲ್ಲ, ಶಸ್ತ್ರಚಿಕಿತ್ಸೆನೇ ಮದ್ದು. ಆದರೆ ಪಾಪ ಚಿಕ್ಕಬಳ್ಳಾಪುರ ಶಾಸಕರು ಹಳ್ಳಿಗಳ ಜನರ ಸಮಸ್ಯೆ ಕೇಳೋ ಬ್ಯುಸಿಯಲ್ಲಿದ್ದಾರೆ. ಇನ್ನು ರೋಗಿಗಳ ಸಮಸ್ಯೆ ಕೇಳೋದು ಯಾವಾಗಲೂ ಗೊತ್ತಿಲ್ಲ. ಇನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನು ತರೋ ಬ್ಯುಸಿಯಲ್ಲಿದ್ದಾರೆ. ಅವ್ರ ಕೆಲಸ ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರೆ ಬಿಡಿ. ಹಾಗಾಗಿಯೇ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರಿಗೆ ದೂರು ನೀಡಬೇಕಾದ ದುಸ್ಥಿತಿ ಈ ಚಿಕ್ಕಬಳ್ಳಾಪುರದ ಜನತೆಗೂ ಒದಗಿ ಬಂದಿದೆ. ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರೇ, ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಗೆ ನೀವು ಚಿಕಿತ್ಸೆ ಮಾಡದಿದ್ದರೆ ಅಲ್ಲಿ ನಡೆಯೋ ಯಾವುದೇ ಅವಾಂತರಕ್ಕೆ ಅಲ್ಲಿನ ವೈದ್ಯರು ಮಾತ್ರವಲ್ಲ, ನೀವು ಹೊಣೆಗಾರರಾಗಲಿದ್ದೀರಿ. ಇದು ನೆನಪಿರಲಿ. ನೋಡೋಣ ಈಗಲಾದರೂ ತಾಯಿ ಮಕ್ಕಳ ಆಸ್ಪತ್ರೆಗೆ ನೀವು ಚಿಕಿತ್ಸೆ ಮಾಡ್ತೀರೋ ಇಲ್ವೋ ಅಂತ. ಮತ್ತೊಂದು ಸ್ಟೋರಿಯೊಂದಿಗೆ ಭೇಟಿಯಾಗೋಣ.